ನಮಸ್ತೆ ಸ್ನೇಹಿತರೆ. ಪ್ರೇಮ ತುಂಬ ದುರ್ಲಭ, ಅದನ್ನು ಹಿಡಿದಿಡಿ. ಕ್ರೋಧ ತುಂಬ ಕೆಟ್ಟದ್ದು, ಅದನ್ನು ಅದುಮಿಡಿ. ಅಂಜಿಕೆ ತುಂಬ ಭಯಾನಕ, ಅದನ್ನು ಎದುರಿಸುವುದನ್ನು ಕಲಿಯಿರಿ. ಜನರು ತಮ್ಮದಲ್ಲದ ವಸ್ತುವನ್ನು ಕಳೆದುಕೊಳ್ಳಲು ಹೆದರುತ್ತಾರೆ. ನಿಮ್ಮ ಸಿಟ್ಟು ಮತ್ತು ಪ್ರೀತಿ ನಿಮ್ಮವರು ಎನಿಸಿಕೊಂಡವರಿಗೆ ಮಾತ್ರ ಸೀಮಿತವಾಗಿಡಿ. ಜೀವನದಲ್ಲಿ ನಿಮ್ಮನ್ನು ನೀವು ಸದೃಢವನ್ನಾಗಿಸಿ ಇನ್ನೊಬ್ಬರ ಮೇಲೆ ನಿರ್ಭರವಾಗಿರುವುದು ನಿಮ್ಮನ್ನು ಹಾಳು ಮಾಡುತ್ತದೆ. ಯಾವ ವ್ಯಕ್ತಿ ನಿಮ್ಮ ಮಾತಿನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೆ ನಿಮ್ಮ ಮೌನವೇ ಸರಿಯಾದ ಉತ್ತರ. ಮನುಷ್ಯರಲ್ಲಿ ಎರಡು ರೀತಿಯ ಸ್ವಭಾವದವರಾಗಿರುತ್ತಾರೆ. ಒಬ್ಬರು ಎಲ್ಲವನ್ನ ಹೇಳಿಕೊಳ್ಳುವವರು, ಮತ್ತೊಬ್ಬರು ಎಲ್ಲವನ್ನ ಎಲ್ಲರಿಂದ ಮುಚ್ಚಿಡುವವರು. ಜೀವನ ಎಷ್ಟು ಕೆಟ್ಟದಾಗಿದ್ದರೂ ನಮ್ಮವರು ನಮ್ಮ ಜೊತೆ ಇದ್ದಾಗ ಎಲ್ಲವೂ ಒಳ್ಳೆಯದನಿಸುತ್ತದೆ. ಯಾರು ನಿಮ್ಮ ನೋವಿಗೆ ಸ್ಪಂದಿಸುವುದಿಲ್ಲವೋ ಅವರಿಗೆ ನೀವು ಕಷ್ಟಗಳನ್ನು ಹೇಳಿಕೊಳ್ಳುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಸಮಯ ಮತ್ತು ಮಾತಿನ ಉಪಯೋಗ ತುಂಬ ಕಾಳಜಿಯಿಂದ ಮಾಡಿ, ಯಾಕೆಂದರೆ ಇವೆರಡೂ ಮತ್ತೆ ಬರುವುದಿಲ್ಲ ಮತ್ತು ಇನ್ನೊಂದು ಅವಕಾಶವನ್ನು ನೀಡುವುದಿಲ್ಲ. ನಿಮ್ಮ ಮುಂದೆ ಇದ್ದಾಗ ನಿಮ್ಮ ಜೊತೆ ಇರುತ್ತಾರೆ ಮತ್ತು ನಿಮ್ಮ ಹಿಂದೆ ಇದ್ದಾಗ ನಿಮ್ಮ ವಿರುದ್ಧವಾಗಿರುತ್ತಾರೆ. ಇಂತಹವರಿಂದ ಸಾವಧಾನವಾಗಿರಿ. ಒಮ್ಮೊಮ್ಮೆ ಒಂದು ಅರ್ಥವಾಗುವುದಿಲ್ಲ, ಒಳ್ಳೆಯ ಜನರೊಂದಿಗೆ ಈ ಅದೃಷ್ಟವು ಯಾಕೆ ಕ್ರೂರವಾದ ಆಟವನ್ನು ಆಡಿಬಿಡುತ್ತೆ ಎಂದು. ಪ್ರೀತಿ ಮಾಡುವುದು ಒಂದು ಕಲೆ ಇದ್ದಂತೆ, ಆದರೆ ಆ ಕಲೆಯನ್ನು ಯಾವಾಗಲೂ ಪ್ರದರ್ಶನ ಮಾಡಬೇಡಿ. ಎಲ್ಲರ ಸೇವೆಯನ್ನ ಮಾಡಿ, ಆದರೆ ಅದರ ಪ್ರತಿಫಲದ ಅಪೇಕ್ಷೆಯನ್ನ ಮಾಡಬೇಡಿ. ಅದರ ಸರಿಯಾದ ಮೌಲ್ಯವನ್ನು ಆ ದೇವರೇ ನೀಡಬಹುದೇ ಹೊರತು ಮನುಷ್ಯರಲ್ಲ. ನಿಮಗೆ ನೋವು ಕೊಡುವವಷ್ಟು ಹಕ್ಕನ್ನು ಯಾರಿಗೂ ಕೊಡಬೇಡಿ ಮತ್ತು ಸೊಕ್ಕು ತೋರಿಸುವವಷ್ಟು ನಿಮ್ಮ ಸಮಯವನ್ನು ನೀಡಬೇಡಿ. ಹಾಗಲಕಾಯಷ್ಟು ಕಹಿಯಾಗಿರುವವರು ಕೂಡ ಒಮ್ಮೊಮ್ಮೆ ನಮಗೆ ಕಷ್ಟ ಬಂದಾಗ ಆಪತ್ ಬಾಂಧವರಾಗುತ್ತಾರೆ. ಸಕ್ಕರೆಯಷ್ಟು ಸಿಹಿಯಾಗಿರುವವರು ಸಮಯ ಬಂದಾಗ ಯಾವಾಗಲೂ ಮೋಸ ಮಾಡಿಬಿಡುತ್ತಾರೆ. ಜೀವನದಲ್ಲಿ ಪಶ್ಚಾತ್ತಾಪ ಪಡುವುದನ್ನು ನಿಲ್ಲಿಸಿ. ನಿಮ್ಮನ್ನು ಬಿಟ್ಟು ಹೋದವರು ಪಶ್ಚಾತ್ತಾಪ ಪಡಬೇಕು ಅಂತ ಸಾಧನೆ ಮಾಡಿ ತೋರಿಸಿ. ಮಾತನಾಡಲು ಮನಸ್ಸಿದ್ದರೆ ಸಮಯ ತಾನಾಗೇ ಕೂಡಿ ಬರುತ್ತದೆ. ಇಲ್ಲಿ ಎಲ್ಲರೂ ಮನುಷ್ಯರಾಗಿ ಕಾಣಿಸುತ್ತಾರೆ, ಆದರೆ ಕೆಲವರು ಗಾಯ ಮಾಡಿದರೆ ಇನ್ನು ಕೆಲವರು ಗಾಯ ವಾಸಿ ಮಾಡುವ ಔಷಧಿಯಾಗುತ್ತಾರೆ. ನಮಗೆ ತಲೆ ಬಾಗುವುದಾಗಲಿ ಅಥವಾ ತಲೆ ತಗ್ಗಿಸಿಕೊಳ್ಳುವುದಾಗಲಿ ಯಾವುದೂ ಇಷ್ಟವಿಲ್ಲ. ಕೆಲವು ಭಾವನೆಗಳು ಹೃದಯದೊಂದಿಗೆ ಬೆಸೆದಿರುತ್ತೆ. ಅವುಗಳನ್ನು ನಿಭಾಯಿಸುವುದು ನಮಗೆ ಇಷ್ಟವಾದ ಕೆಲಸ. ಸಮಯಕ್ಕಿಂತ ಮುಂಚೆ ಸಿಕ್ಕ ವಸ್ತುಗಳು ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ ಮತ್ತು ಸಮಯದ ನಂತರ ಸಿಕ್ಕ ವಸ್ತುಗಳು ತಮ್ಮ ಮಹತ್ವವನ್ನೇ ಕಳೆದುಕೊಳ್ಳುತ್ತದೆ. ಎಲ್ಲ ಸ್ವಭಾವದ ಜನರನ್ನು ನಾವು ನೋಡಬಹುದು. ಸಹಾಯ ತೆಗೆದುಕೊಂಡು ಧನ್ಯವಾದಗಳು ಎಂದು ಹೇಳುವವರು ಮತ್ತು ಸಹಾಯ ತೆಗೆದುಕೊಂಡು ನಮ್ಮನ್ನು ಮೂರ್ಖರು ಎಂದುಕೊಳ್ಳುವವರು. ಜೀವನದಲ್ಲಿ ಬಿರುಗಾಳಿಯ ಅವಶ್ಯಕತೆ ಇದೆ. ಇದರಿಂದ ಯಾರು ಕೈ ಹಿಡಿಯುತ್ತಾರೆ, ಯಾರು ಕೈ ಬಿಡುತ್ತಾರೆ ಎಂದು ಗೊತ್ತಾಗುತ್ತದೆ. ಸಮಯ ಹೇಳುವವರು ತುಂಬ ಜನ ಸಿಗುತ್ತಾರೆ, ಆದರೆ ಸಮಯಕ್ಕೆ ಸಹಾಯ ಮಾಡುವವರು ಯಾರೂ ಸಿಗುವುದಿಲ್ಲ. ಪ್ರೀತಿ ಮತ್ತು ದ್ವೇಷ ಎನ್ನುವುದು ಎರಡು ಸಾಮಾನ್ಯ ಪದಗಳೆನಿಸುತ್ತದೆ, ಆದರೆ ಎರಡು ಮಾತುಗಳು ಮನುಷ್ಯರನ್ನು ದೇವರನ್ನಾಗಿ ಮಾಡುತ್ತೆ ಮತ್ತು ರಾಕ್ಷಸರನ್ನಾಗಿ ಮಾಡಿಬಿಡುತ್ತದೆ. ಎಲ್ಲಿ ಗೌರವ ಸಿಗುತ್ತೋ ಅಲ್ಲಿ ಹೃದಯ ಹೋಗಲು ಬಯಸುವುದು. ಆದರೆ ಜನರ ದೃಷ್ಟಿಯಲ್ಲಿ ನಾವು ಬದಲಾದ ಮನುಷ್ಯರು. ಯಾರ ದೃಷ್ಟಿಯಲ್ಲಿ ನಾವು ಏನೂ ಅಲ್ಲವೋ ಅವರು ನಮ್ಮ ದೃಷ್ಟಿಯಲ್ಲಿ ಅಯೋಗ್ಯರು. ಸರಿ, ಗೌರವ ಕೊಡಿ, ಗೌರವ ಪಡೆದುಕೊಳ್ಳಿ. ಇದು ಎಲ್ಲರಿಗೂ ಅನ್ವಯಿಸುವ ನಿಯಮ. ಯಾವಾಗ ನೀವು
ಆತ್ಮವಿಶ್ವಾಸದಿಂದ ಇರುತ್ತೀರೋ ಆಗಲೇ ಜನರು ನಿಮಗೆ ಗೌರವ ಕೊಡುತ್ತಾರೆ. ಇಲ್ಲ ಅಂದರೆ ನಿಮ್ಮನ್ನು ಕೆಲಸಕ್ಕೆ ಬಾರದವರು ಎಂದುಕೊಳ್ಳುತ್ತಾರೆ. ಅನುಸರಿಸಿಕೊಂಡು ಹೋದರೆ ಸಂಬಂಧಗಳು ಉಳಿಯುತ್ತೆ. ಅದೇ ಸ್ವಲ್ಪ ಪ್ರಶ್ನೆ ಮಾಡಿದರೆ ಆಯಿತು, ಸಂಬಂಧಗಳು ಕಳಚೆ ಬೀಳುತ್ತೆ. ಯಾವಾಗ ನೋವು ಮತ್ತು ಕಹಿ ಮಾತುಗಳನ್ನು ಸಹಿಸಿಕೊಂಡಿರಿ ಎಂದರೆ ಆಗ ಸರಿಯಾಗಿ ಬದುಕುವುದನ್ನು ಕಲಿತಿರಿ ಎಂದರ್ಥ. ಮೊದಲು ಸಂಬಂಧಗಳು ಯುಗ ಯುಗಾಂತರದವರೆಗೆ ಇರುತ್ತಿದ್ದರೆ ಜೀವನದ ಕೊನೆ ಗಳಿಗೆವರೆಗೂ ನಿಭಾಯಿಸಿಕೊಂಡು ಹೋಗುತ್ತಿದ್ದರು. ಆಮೇಲೆ ವರ್ಷಗಳಿಗೆ ಸೀಮಿತವಾದವು. ಆದರೆ ಸಂಬಂಧಗಳು ಈಗ ತಿಂಗಳು ಅಥವಾ ದಿನಗಳಿಗೆ ಸೀಮಿತವಾಗಿ ಬಿಟ್ಟಿವೆ. ಯಾವಾಗ ಶುರುವಾದವು ಯಾವಾಗ ಮುಗಿಯಿತು ಅನ್ನೋದೇ ಗೊತ್ತಾಗಲ್ಲ. ನಿಮ್ಮನ್ನು ಕಾಲ ಕಸದಂತೆ ಕಂಡು ನಿಮ್ಮ ಮನಸ್ಸಿಗೆ ನೋವು ಮಾಡಿ ಹೋದ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕೆಂದರೆ ಕ್ಷಮಿಸಿ ಮತ್ತು ಮರೆತು ಬಿಡಿ ಮತ್ತು ನಿಮ್ಮ ಪ್ರಯಾಣದ ಮೇಲೆ ಕೇಂದ್ರೀಕರಿಸಿ. ನಿಮಗೆ ಸಂತೋಷ, ಉತ್ತಮ ಮತ್ತು ಶಾಂತಿಯ ನೀಡುವಲ್ಲಿ ಹೂಡಿಕೆ ಮಾಡಿ. ಬುದ್ಧಿವಂತ ಜನರು ತುಂಬ ಸರಳವಾಗಿರುವ ಜನರನ್ನು ಸಲೀಸಾಗಿ ಮೋಸ ಮಾಡಿಬಿಡುತ್ತಾರೆ. ಅದಕ್ಕೆ ಒಂದು ನೆನಪಿಡಿ, ತುಂಬ ಸಿಹಿಯಾಗಿ ಮಾತನಾಡುವವರ ನಾಲಿಗೆ ಹಿಂದೆ ಸ್ವಾರ್ಥದ ಸಾಗರವೇ ಹರಿಯುತ್ತಿರುತ್ತದೆ. ಊಸರವಲ್ಲಿ ಹಾಗೆ ಬಣ್ಣ ಬದಲಾಯಿಸುತ್ತಾರೆ, ಹಾವಿನ ಹಾಗೆ ಕಚ್ಚುತ್ತಾರೆ ಮತ್ತು ಕೆಲವರು ಒಳಗೆ ಗುಬ್ಬಿಯ ಗೂಡನ್ನೇ ಕಟ್ಟಿಕೊಂಡಿರುತ್ತಾರೆ. ಜೀವನದಲ್ಲಿ ನಾವು ಮಾಡುವ ಅತಿ ದೊಡ್ಡ ತಪ್ಪು ಎಂದರೆ ನಾವು ಯಾರಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತೇವೆ ಅವರ ಜೀವನದಲ್ಲಿ ನಮಗೆ ಯಾವ ರೀತಿಯ ಪ್ರಾಮುಖ್ಯತೆಯೂ ಇರುವುದಿಲ್ಲ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸ್ತೀನಿ. ಧನ್ಯವಾದಗಳು. ನಮಸ್ತೆ.